ಸರಿ, ಓಕೆ, ಬಾಯ್, ಗುಡ್ ನೈಟ್. ಸರಿ. ಗುಡ್ ನೈಟ್ ಅಣ್ಣ. ವಾವ್, ವಿರಾಟ್ ಟೇಸ್ಟ್ ಮಾತ್ರ ಸಖತ್ತಾಗಿದೆ ಅಲ್ಲ. ನಮ್ಮ ತೋಟದ ಮನೇನು ಇದೇ ಥೀಮಲ್ಲಿ ರಿನೋವೇಟ್ ಮಾಡ್ಸೋಣ. ಏನಂತೀಯ ಪ್ರಕೃತಿ? ಏನಾಯ್ತು ಪ್ರಕೃತಿ? ಯಾಕೇನು ಹೇಳ್ತಿಲ್ಲ? ಯಾಕೆ ರೂಮ್ ನಿನ್ಗೆ ಇಷ್ಟ ಆಗ್ಲಿಲ್ವಾ? ಹಾಗೇನಿಲ್ಲ. ಮತ್ತ್ಯಾಕೆ ಹಿಂಗೆ ಡಲ್ ಆಗಿದ್ಯಾ? ಶರತ್, ನಾಳೆ ಬೆಳಿಗ್ಗೆ ನಾವು ಹಾಸ್ಪಿಟಲ್ಗೆ ಹೋಗ್ಬೇಕಲ್ವಾ, ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಅದಕ್ಕೆ ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೋತೀಯಾ? ಎಲ್ಲ ಒಳ್ಳೇದೇ ಆಗುತ್ತೆ, ತಲೆ ಕೆಡ್ಸ್ಕೋಬೇಡ. ಆಗತ್ತೆ, ಆದರೆ ನನಗೆ ಸಿಂಧು ಅವ್ರ ಬಗ್ಗೆನೇ ಯೋಚನೆ ಆಗ್ತಾ ಇದೆ. ಸಿಂಧು ಬಗ್ಗೆನಾ? ಯಾಕೆ? ಸಿಂಧು ಅವರು ನಮಗೆ ಮಗು ಆಗುತ್ತೆ ಅಂತ ಧೈರ್ಯ ತುಂಬಿದ್ದು ಅಲ್ಲದೆ ಇಲ್ಲಿಗೆ ಬರೋದಕ್ಕೆ ಹೇಳಿದ್ರು. ಆದರೆ ನಾವಿಲ್ಲಿಗೆ ಬಂದಾಗಿಂದ ಅವ್ರ ಬಿಹೇವಿಯರ್ ಯಾಕೋ ತುಂಬಾನೇ ಬದಲಾಗಿದೆ. ನಮ್ಮ ಹಳ್ಳಿಗೆ ಬಂದಿದ್ದ ಸಿಂಧು ಅವಳಲ್ಲ ಅನ್ನಿಸ್ತಾ ಇದೆ ಶರತ್. ನಾವು ಬಂದಿದ್ದವಳಿಗೆ ಇಷ್ಟ ಆಗಿಲ್ಲ ಅಂತ ಅನ್ಸುತ್ತೆ. ಯಾಕಮ್ಮ ಕಂದ, ಯಾಕೆಷ್ಟು ಹಠ ಮಾಡ್ತಿದ್ಯಾ ನೀನು? ಬಾಯ್ಲಿ. ಶೋ, ಅಳ್ಬೇಡ ಕಂದಮ್ಮ, ನನ್ ಬಂಗಾರ ಅಲ್ವಾ, ಪ್ಲೀಸ್ ಮಲ್ಕೋ ಕಂದ. ಈ ಲಕ್ಷ್ಮಿ ಬೇರೆ ದೃಷ್ಟಿ ತೆಗೆದ್ಲೋ ಇಲ್ವೋ? ಛೇ. ಭವಾನಿ, ಏನಾಯ್ತು ಮಗುಗೆ? ಯಾಕಿಷ್ಟೊಂದು ಅಳ್ತಾ ಇದೆ? ಹುಷಾರಿಲ್ವಾ? ಮಗು ಅಳ್ತಿದ್ರೆ ಹುಷಾರಿಲ್ಲ ಅಂತಾನೆ ಅರ್ಥನಾ? ಏನೂ ಆಗಿಲ್ಲ, ಸುಮ್ಮನೆ ಅಷ್ಟೊತ್ತಿಂದ ಗಲಾಟೆ ಮಾಡ್ತಾನೆ ಇದ್ದಾಳೆ. ಯಾಕೋ ಕಂದ? ಎಷ್ಟು ಮಲಗಿಸೋದಕ್ಕೆ ಟ್ರೈ ಮಾಡಿದ್ರು ಮಲಗ್ತಾನೆ ಇಲ್ಲ. ನನ್ ಪುಟ್ಟಿಗಿಣಿ ನೋಡು, ಅಮ್ಮ ನಿನ್ ಮೇಲೆ ಕಂಪ್ಲೇಂಟ್ ಮಾಡ್ತಿದ್ದಾರೆ. ಬೇಗ ಮಲಗ್ಬಿಡಮ್ಮ, ನನ್ ಗುಡ್ ಗರ್ಲ್ ಅಲ್ವಾ? ಆ ಲಕ್ಷ್ಮಿ ಸಂಜೆ ಮಲಗಿಸಿದ್ಲು ಅನ್ಸುತ್ತೆ, ಅದಕ್ಕೆ ಇವಾಗ ಮಲ್ಗೋಕ್ ಹಠ ಮಾಡ್ತಾ ಇದ್ದಾಳೆ. ಭವಾನಿ, ಮಕ್ಕಳು ಚೆನ್ನಾಗಿ ನಿದ್ದೆ ಮಾಡಿದಿರ್ತಾನೆ, ಚೆನ್ನಾಗಿ ಬೆಳೆಯೋದು. ಹಾಗಿದ್ರೆ ನಿನ್ ಮಗುನ ನೀನೇ ಮಲ್ಗಿಸು, ತಗೋ. ನಾನಾ? ಯಾಕೆ ನಾನಾ ಅಂತ ಕೇಳ್ತಿದ್ಯಾ? ಅಲ್ಲ, ನನ್ಗೆ ಸ್ವಲ್ಪ ಆಫೀಸ್ ಕೆಲಸ ಪೆಂಡಿಂಗ್ ಇತ್ತು. ಅದೆಲ್ಲ ನನಗೆ ಗೊತ್ತಿಲ್ಲ. ನೀನೀಗ ಮಗುನ ಮಲ್ಗಿಸ್ಬೇಕು ಅಷ್ಟೇ. ಹಾಗಲ್ಲ ಭವಾನಿ, ನೀನ್ ಮಲ್ಗಿಸಿದ್ರೆ. ಪ್ಲೀಸ್ ಅಥರ್ವ, ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ. ನಾನು ಬೆಳಗ್ಗೆ ಬೇಗ ಇದ್ದು ಡ್ರೈವಿಂಗ್ ಕ್ಲಾಸಿಗೆ ಹೋಗ್ಬೇಕು. ಫಸ್ಟ್ ಕ್ಲಾಸು ಮಿಸ್ ಮಾಡಬಾರ್ದು, ಹಾಗೆ ಟೈಮಿಗೆ ಸರಿಯಾಗಿ ಬರಬೇಕು ಅಂತ ಇನ್ಸ್ಟ್ರಕ್ಟರ್ ಹೇಳಿದ್ದಾರೆ. ಸೊ ಈಗ ನಾನು ಸರಿಯಾಗಿ ನಿದ್ದೆ ಮಾಡಬೇಕು. ನಿದ್ದೆ ಮಾಡದೆ ಹೋದ್ರೆ ನಾಳೆ ಡ್ರೈವಿಂಗ್ ಕ್ಲಾಸಿಗೆ ಹೋಗೋದು ಲೇಟ್ ಆಗತ್ತೆ. ಹೋಗ್ಲೇಬೇಕು ಅಂತ ಡಿಸೈಡ್ ಮಾಡಿದ್ಯಾ? ಹೌದು, ನನಗೆ ಅತ್ತೆ ಪರ್ಮಿಷನ್ ಸಿಕ್ಕಿದೆ ಅಂತ ನಿನಗೆ ಗೊತ್ತಿದೆ ಅಲ್ವಾ? ಅಲ್ಲ ಭವಾನಿ. ಪ್ಲೀಸ್ ಅಥರ್ವ, ಇನ್ನು ಆ ಡ್ರೈವಿಂಗ್ ಕ್ಲಾಸ್ ಬಗ್ಗೆ ಯಾವ ಡಿಸ್ಕಷನ್ನು ಬೇಡ. ನಾನು ಹೋಗ್ತಾ ಇದ್ದೀನಿ ಅಷ್ಟೇ. ಪ್ರಕೃತಿ, ನೀನು ಹೇಳ್ತಿರೋದು ನನಗೊಂಥರ ನಿಜ ಅಂತಾನೆ ಅನ್ನಿಸ್ತಾ ಇದೆ. ನಾವು ಬಂದಾಗಿಂದ ಸಿಂಧು ನಮ್ಮ ಹತ್ರ ಸರಿಯಾಗಿ ಮಾತಾಡ್ತಾ ಇಲ್ಲ, ನಮಗೆ ಸರಿಯಾಗಿ ಟೈಮೂ ಕೊಡ್ತಾ ಇಲ್ಲ. ಆದರೆ ಅದಕ್ಕೆ ಕಾರಣ ನಾವು ಬಂದಿರೋದು ಅವ್ರಿಗೆ ಇಷ್ಟ ಆಗಿಲ್ಲ ಅಂತಲ್ಲ. ಅಂದರೆ ವಿರಾಟ್ ಹೇಳ್ದಾಗೆ ಪಾಪ ಅವ್ರಿಗೆ ಆಫೀಸ್ ಟೆನ್ಷನ್. ಇಲ್ಲಿನ ಬಿಸ್ನೆಸ್ ಅಂದರೆ ನಮ್ಮ ತೋಟದಾಗೆ 1000 ರೂಪಾಯಿದಲ್ಲ, ಕೋಟಿಯಲ್ಲಿರುತ್ತೆ. ದುಡ್ಡಲ್ಲಿ ಒಂದಂಕಿ ಆ ಕಡೆ ಈ ಕಡೆ ಆದರೂ ತಲೆಗೆ ಬರುತ್ತೆ.
ನಾನು ನಿನ್ಗಿದ್ನೆಲ್ಲ ಹೇಳಬೇಕಾ? ನನಗಿಂತ ಜಾಸ್ತಿ ಓದ್ದೋಳು ನೀನು.